ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕಮ್ಮ, ಯಾಕೆ ಇಷ್ಟೊಂದು ಗಾಬರಿಯಾಗಿದೆಯಾ? ಏನೋ ಅನಾಹುತ ಆಗಿರ್ಬೇಕು ಅನ್ಸುತ್ತೆ. ಏನಾಯ್ತು ಹೇಳು. ಬರೀ ಅನಾಹುತ ಅಲ್ಲ ಅಪ್ಪ, ದೊಡ್ಡ ಅನಾಹುತ ಆಗಿದೆ. ಅದೇನಾಯ್ತು ಅಂತ ಬೇಗ ಹೇಳೆ. ತುಳಸಿ ಕಿಡ್ನಾಪ್ ಆಗಿದ್ದಕ್ಕೆ ಮಾವನು ಮತ್ತೆ ಇಂದ್ರನು ಹೋಗಿ SP ಹತ್ರ ದ್ರೋಣ ಅಣ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಯ್ಯಯ್ಯೋ, ಏನಂತ? ದ್ರೋಣ ಅವರು ತುಳಸಿನ ಹುಡ್ಕೊಳಲ್ಲ, ಅವರಿಗೂನು ನಮ್ಗೂನು ಆಗ್ಬರಲ್ಲ, ಅದಕ್ಕೆ ಕೇಸ್ನ ಬೇರೆ ಯಾರಿಗಾದ್ರೂ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೇನು ಹಾಗೋ ಈಗೋ ದ್ರೋಣ ಅಣ್ಣನೇ ಈ ಕೇಸ್ನ ನಡ್ಸೋ ತರ ಆರ್ಡರ್ ಆಗಿದೆ. ಅದ್ರಿಂದ ನಮ್ಗೇನೆ ತೊಂದ್ರೆ? ಆ ರಘು ಕಡೆ ಹುಡುಗರು ಏನಾದ್ರು ನಮ್ ಬಗ್ಗೆ ಬಾಯ್ ಬಿಟ್ಬಿಡ್ತಾರೆ ಅಂತ ಭಯ ಆಗ್ತಿದ್ಯಾ? ಹಾಗಲ್ಲ ಅಮ್ಮ, ಇವರಿಬ್ರು ಹೋಗಿ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಕೋಪಕ್ಕೆ ಅಣ್ಣ ಈ ಕೇಸಲ್ಲಿ ನುಗ್ಗು ಬೇಗ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಈ ಎಲೆಕ್ಷನ್ ಇಂದ ನನಗೂ ತುಳಸಿಗೂ ಎಷ್ಟು ಕೋಪ ಇದೆ ಅಂತ ಇಡೀ ಊರಿಗ್ ಗೊತ್ತು, ಅಣ್ಣನ್ಗೂ ಗೊತ್ತು. ಖಂಡಿತ ಅಣ್ಣನಿಗೆ ನನ್ ಮೇಲೆ ಅನುಮಾನ ತಿರುಗುತ್ತೆ. ಅಲ್ಲಮ್ಮ ಜ್ಯೋತಿ, ಅವರೇ ಹೇಳಿದಾರಲ್ಲ ನನ್ನ ತಂಗಿ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ ಅಂತ. ಮತ್ತ್ಯಾಕಮ್ಮ ಯೋಚನೆ ಮಾಡ್ತಿದ್ದೀಯಾ? ಅವ್ರು ಹೇಳಿದ್ರು ಅಂತ ಸುಮ್ನೆ ಬಿಟ್ಬಿಡಕ್ ಆಗಲ್ಲ ಅಪ್ಪ. ಅವ್ರ ಇನ್ವೆಸ್ಟಿಗೇಷನ್ ಸ್ಟೈಲ್ ನಿಮ್ಗೂ ಗೊತ್ತಿದೆ ಅಲ್ವಾ. ಅನುಮಾನ ಬಂತು ಅಂತಂದ್ರೆ ಅವ್ರ ಹೆತ್ತ ತಾಯಿನೂ ಬಿಡಲ್ಲ, ನನ್ನ ಸುಮ್ನೆ ಬಿಟ್ಬಿಡ್ತಾರಾ? ಅವ್ರ ಇನ್ವೆಸ್ಟಿಗೇಷನ್ ಇಂದ ನನ್ ಮೇಲೆ ಅನುಮಾನ ಬಂದ್ರೂ ಬರಬಹುದು, ಹೇಳಕ್ಕಾಗಲ್ಲ. ಹೀಗೇನ್ ಮಾಡೋದೆ? ಅದಾದ್ರೂ ನಿಂಗೆ ಗೊತ್ತಿದೇನೆ ಮರೈತಿ? ಗೊತ್ತಿದೆ. ಇವಾಗ ನನ್ ಮೇಲೆ ಅನುಮಾನದ ಕತ್ತಿ ತೂಗ್ಬಾರ್ದು ಅಂತಂದ್ರೆ ನಾವು ಮಾಡ್ಬೇಕಾಗಿರೋದು ಒಂದೇ ಕೆಲ್ಸ. ಏನಮ್ಮ ಅದು? ಅಪ್ಪ ಅಮ್ಮ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳಿದಿಬ್ರಿಗೂ ಅರ್ಥ ಆಯ್ತಾ? ಏ ಜ್ಯೋತಿ, ನೀನ್ ಹೇಳೋ ಪ್ಲಾನು ಸೂಪರ್ ಆಗಿದೆ ಕಣೆ. ನೀನ್ ಹೇಳ್ದಂಗ್ ಮಾಡ್ಬಿಟ್ರೆ ನಮ್ಮ ಯಾಕೆ ಯಾರಿಗೂ ಅನುಮಾನನೇ ಬರಕ್ಕಿಲ್ಲ. ಹಂಗೆ ಮಾಡೋಣ ಬಿಡು. ಅಪ್ಪ ನೀವೇನಂತೀರಾ? ಬೆಂಕಿಗೆ ಬಿದ್ದಾಗಿದೆ, ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿನೇ ಇಲ್ಲ. ನೀನು ಹೇಳಿದ್ದೆ ಸರಿ ಅನ್ಸುತ್ತೆ. ಸರಿ, ಹಾಗೆ ಮಾಡೋಣ. ಸರಿ ಆಯ್ತು, ಬನ್ನಿ ಹೊರಡೋಣ. ಬಾಮ್ಮ. ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬೇಕಿದ್ರೆ ಕಾಲು ಹಿಡ್ಕೊಂಡ್ಬಿಡ್ತೀನಿ ಸರ್. ಮೇಲಾಳ್ ಏನ್ ಮಾಡಕತ್ತಿ? ದಯವಿಟ್ಟು ನಮ್ಮ ಮೇಲಿರೋ ಕೋಪ, ದ್ವೇಷ ಎಲ್ಲನೂ ಮರೆತು ನನ್ನ ಹೆಂಡತಿನ ಹುಡುಕೊಟ್ಬಿಡಿ ಸರ್. ಅವಳಿಲ್ಲ ಅಂದ್ರೆ ನನ್ನ ಕೈಲಿ ಬದುಕಕ್ಕಾಗಲ್ಲ ಸರ್. ಇಂದ್ರ, ನನ್ನ ನಿನ್ನ ನಡುವ 1000 ಇರ್ಬೋದು, ಆದ್ರೆ ಈ ಕಾಕಿಗೆ ನಾನು ಯಾವತ್ತು ಮೋಸ ಮಾಡ್ದವಲ್ಲ. ತುಳಸಿ ಕಿಡ್ನಾಪ್ ವಿಚಾರದಾಗ ನೀವೆಲ್ಲ ನಾನು ಸಂಪೂರ್ಣವಾಗಿ ನಂಬಿ ಸಹಕರಿಸಿದ್ರೆ ಆಕಿನ ಆದಷ್ಟು ಲಗುನ ಹುಡುಕಿ ಕೊಡ್ಬೋದು. ಖಂಡಿತವಾಗ್ಲೂ ಸಹಕರಿಸ್ತೀವಿ ಸರ್. ನಿಮ್ಮ ಮಾತು, ನಿಮ್ಮ ಕರ್ತವ್ಯ ನಿಷ್ಠೆ ನೋಡಿ ನಿಮ್ಮ ಮೇಲಿನ ಗೌರವ, ನಂಬಿಕೆ ಎರಡೂ ಹೆಚ್ಚಾಗ್ತದೆ ಸರ್. ಸರಿ, ಈಗ ಪ್ರಮಾಣ ವಚನ ನಡೆದ ಜಾಗದಾಗ ಏನಾಯ್ತು ಬರೋಬ್ಬರಿ ಹೇಳ್ರಿ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಪುಟ್ಟಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಶುರು ಮಾಡಿದ್ಲಷ್ಟೆ. ತುಳಸಿ ಎಂಬ ನಾನು ಅಂತ ಹೇಳ್ತಿದ್ದ ಹಾಗೆ ತುಳಸಿ ಎಂಬ ನಾನು ಎಲ್ಲ ಕಡೆ ಹೊಗೆ ತುಂಬ್ಕೊಂಡ್ಬಿಡ್ತು. ಜನರೆಲ್ಲ ಗಾಬರಿಯಿಂದ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಶುರು ಮಾಡಿಬಿಟ್ರು. ಎಲ್ಲ ತಿಳಿ ಆಗ್ತಿದ್ದ ಹಾಗೆ ಪಕ್ಕದಲ್ಲಿ ನೋಡ್ತೀನಿ, ಪುಟ್ಟಿ ಕಾಣೆ ಆಗ್ಬಿಟ್ಟಿದ್ಲು ಸರ್. ಸರ್, ತಕ್ಷಣ ನಮ್ಮ ಭಾವ, ನಮ್ಮಪ್ಪ ಊರಾಚೆ ಕಡೆ, ಊರ್ ಒಳಗಡೆ ಎಲ್ಲ ಕಡೆ ಹುಡುಕಿದ್ವಿ ಸರ್. ಆದ್ರೆ ನನ್ನ ಹೆಂಡತಿನ ಯಾರು ಎಲ್ಲಿ ಕರ್ಕೊಂಡು ಹೋದ್ರೋ ಏನೂ ಗೊತ್ತಾಗ್ಲಿಲ್ಲ ಸರ್. ಸರ್, ನನ್ನ ಸೊಸೆ ಪ್ರಮಾಣ ವಚನ ಸ್ವೀಕಾರ ಮಾಡಬಾರ್ದು ಅನ್ನೋ ಉದ್ದೇಶದಿಂದಲೇ ಯಾರೋ ಹೀಗೆ ಮಾಡಿದ್ದಾರೆ ಸರ್. ಸರಿ ಸಾವ್ಕಾರ, ಸರಿ ಆಗ್ಲಿ. ಮ್ಯಾಥ್ಯೂ ಸರ್, ಇವ್ರು ಕೊಡ್ತಿರೋ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೊರಿ. ಈ ಕಡೆ ಬರ್ರಿ.
ಈಗ ಹೇಳಿಂದ್ರ ನಿನಗೆ ಯಾರ್ದರ ಮೇಲೆ ಅನುಮಾನ ಐತಾನೆ? ಅನುಮಾನ ಅಲ್ಲ ಸರ್, ಖಂಡಿತವಾಗ್ಲೂ ಹೇಳ್ತೀನಿ, ಇಷ್ಟಕ್ಕೆಲ್ಲ ಕಾರಣ ಅಭಿನೇ. ನಾನು ನನ್ನ ಹೆಂಡತಿ ಸಂತೋಷವಾಗಿ ಬಾಳ್ಬಾರ್ದು ಅಂತ ಬಯಸೋನು ಅವನೊಬ್ನೇ. ಇದಕ್ಕೆಲ್ಲ ಅವನೇ ಸರ್ ಕಾರಣ. ಹೌದು ಸರ್, ಆ ಅಬಿಗೆ ನನ್ನ ಮಗ ಸೊಸೆ ನೆಮ್ಮದಿಯಾಗಿ ಜೀವನ ಮಾಡೋದನ್ನ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಇಷ್ಟೆಲ್ಲ ಅನಾಹುತಗಳನ್ನ ಮಾಡಿದಾನೆ. ಇವಾಗ ನಮ್ಗೆ ಅವನಿಗಿಂತ ಹೆಚ್ಚಾಗಿ ಆ ಸರ್ವಮಂಗಳ ಅವಳ ಮಗಳು ಭಾರ್ಗವಿ ಮೇಲೆ ಅನುಮಾನ ಹೆಚ್ಚಾಗಿದೆ. ಅವ್ರು ಯಾಕೆ ಇದನ್ನೆಲ್ಲ ಮಾಡ್ತಾರೆ? ಅವ್ರಿಗೆ ಮೊದ್ಲಿಂದನೂ ನಮ್ಮ ತುಳಸಿ ಕಂಡ್ರೆ ಆಗಲ್ಲ ಸರ್. ಅದು ಅಲ್ಲದೆ ಈಗ ನಮ್ಮ ತುಳಸಿ ಅಧ್ಯಕ್ಷೆ ಆಗ್ತಿದ್ದಾಳಲ್ಲ, ಅದನ್ನ ಅವರಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಹೀಗೆಲ್ಲ ಮಾಡಿದ್ದಾರೆ. ಸರಿ, ನನಗೂ ಈ ಅಭಿ ಮೇಲೆ ಬಹಳ ಡೌಟ್ ಬರಾಕತೈತಿ. ಅವನನ್ನ ನಾನು ಪ್ರತಿ ಸಲ ಬಹಳ ಲೈಟಾಗಿ ತಗೊಂಡಿನಿ. ಅವನ ಮೇಲೆ ನಾನೊಂದು ಕಣ್ಣು ಇಟ್ಟಿರ್ಬೇಕಾಗಿತ್ತು. ಆ ವೇದಿಕೆ ಹತ್ರನೂ ಸೊಳ್ಳಿ ಓಡಿಸೋ ಮಷಿನ್ ಬಂದಾಗ ಒಂದು ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು. ತಪ್ಪು ಮಾಡಿದೆ. ಇರಲಿ, ನಡೀತೈತಿ. ಈ ಅಭಿ ಸರ್ವಮಂಗಲ ಭಾರ್ಗವಿನ ಹೆಂಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿ ನನಗೆ ಭಾಳ ಚಲೋ ಗೊತ್ತೈತಿ. ನೀವು ಚಿಂತೆ ಮಾಡಬೇಡ್ರಿ. ಸರ್, ನನಗೂ ಒಬ್ಬರ ಮೇಲೆ ಅನುಮಾನ ಇದೆ. ಯಾರ ಮೇಲೆ? ನನ್ನ ಮಗ ನನ್ನ ಹೆಂಡತಿ ಹೇಳ್ದಾಗೆ ಬರೀ ಅಭಿ ಸರ್ವಮಂಗಳ ಭಾರ್ಗವಿ ಅಲ್ಲ ಸರ್, ಇನ್ನೂ ಒಬ್ಬರಿದ್ದಾರೆ. ಅವ್ರ ಹೆಸರು ಹೇಳಿದ್ರೆ ನೀವು ಅವ್ರ ಮೇಲೆ ಕ್ರಮ ತಗೋತೀರಿ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಚೌಕಾರ್ರೆ, ನಿಮ್ಗೆ ಅನುಮಾನನ ಬೇಡ. ಅದು ಯಾರಂತ ಹೇಳ್ರಿ. ಯಾರ ಆಗಿರ್ಲಿ, ನಾನು ಕ್ರಮ ತಗೊಂತೀನಿ. ಜ್ಯೋತಿ. ನನ್ನ ಸೊಸೆ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತು ಆ ಸೋಲನ್ನ ಸಹಿಸ್ಕೊಳಕ್ಕಾಗದೆ ಆ ಜ್ಯೋತಿನೇ ಈ ಕೆಲಸ ಮಾಡಿದಾಳೆ ಅಂತ ನನಗೆ ಬಲವಾದ ಅನುಮಾನ ಇದೆ ಸರ್. ಮಾವ, ಏನ್ ಮಾತಾಡ್ತಾ ಇದ್ದೀರಾ? ಜ್ಯೋತಿ ಇಲ್ಲ ಮಾವ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಯಾಕಪ್ಪ ಮಾತಾಡಬಾರ್ದು? ಈ ಎಲೆಕ್ಷನ್ ಶುರು ಆದಾಗಿಂದ ಆ ಜ್ಯೋತಿ ನನ್ನ ಸೊಸೆ ಮೇಲೆ ಹೇಗೆ ಹಲ್ಲು ಮೆಸಿತಾ ಇದ್ಲು, ಎಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ಲು ಅಂತ ನಿನಗೂ ಗೊತ್ತು ತಾನೆ. ಆ ಜ್ಯೋತಿಗಲ್ದೆ ಇನ್ಯಾರಿಗೆ ಕೋಪ ಇರುತ್ತೆ ನನ್ನ ಸೊಸೆ ಮೇಲೆ? ಇದನ್ನ ಯಾಕೆ ಯಾರು ಯೋಚನೆ ಮಾಡ್ತಾ ಇಲ್ಲ? ಇಲ್ಲ ಮಾವ, ನನ್ನ ಮಾತು ಕೇಳಿ, ಜ್ಯೋತಿ ಇಂಥ ಕೆಲಸ ಎಲ್ಲ ಮಾಡಲ್ಲ. ಸರಿನಪ್ಪ, ಇಲ್ಲ ಅಂತಾನೆ ಇಟ್ಕೋ. ಅವತ್ತು ನೀನು ನನ್ನ ಸೊಸೆ ಜೊತೆ ಊರು ತುಂಬ ಉಡುಗೊರೆ ಹಂಚಕ್ಕೆ ಹೋದಾಗ ಬರ್ದೇ ಇದ್ದವಳು, ಶಿವರಾತ್ರಿ ದಿವಸ ಜಾಗರಣೆ ಮಾಡಕ್ ಬರ್ದೇ ಇದ್ದವಳು, ಪ್ರಮಾಣ ವಚನ ಸಮಾರಂಭಕ್ಕೆ ಕಿಲ್ಕಿಲ್ಲ ಅಂತ ನಕ್ಕೊಂಡು ಯಾಕೆ ಬಂದ್ಲು ಹೇಳು? ಯಾಕೆ ಅಂದ್ರೆ ಅವಳ ಮೇಲೆ ಯಾರಿಗೂ ಅನುಮಾನ ಬರ್ದೇ ಇರಲಿ ಅಂತ. ಇಲ್ಲ ಮಾವ, ಇಲ್ಲಿಗೂ ಅವಳು ಬರಲ್ಲ ಅಂತಾನೆ ಇದ್ಲು. ನಾನೇ ಅವಳ ಹತ್ರ ಮಾತಾಡಿ ಬುದ್ಧಿ ಹೇಳಿ ಅವಳು ಮನ್ಸನ್ನು ಬದಲಾಯಿಸಿ ಕರ್ಕೊಂಡು ಬಂದಿದ್ದು. ಬುದ್ಧಿ ನೀನು ಅವಳಿಗೆ ಹೇಳಿಲ್ಲ, ಅವಳೇ ನಿನಗೆ ಬುದ್ಧಿ ಕಲಿಸಿದಾಳೆ. ಜೊತೆಗೆ ನಮಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಪಣ ತೊಟ್ಟು ಈ ಕೆಲಸ ಮಾಡಿದಾಳೆ.